ಇಲ್ಲಿ ಯಾರು ಯಾರಿಗೂ ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಅವರವರ ನೋವಿನಲ್ಲೇ ಇದ್ದರು. ಅವರವರ ನೋವು ಅವರವರಿಗೆ ದೊಡ್ಡದು ಎಂಬಂತಿತ್ತು. ನೋವಿನಿಂದ ನರಳುತ್ತಿದ್ದ 3 ಜೋಡಿ ಜೀವಗಳು. ಆಫೀಸಿಗೆ ತಡವಾಗಿ ಬಂದ ರಾಘು ಹೈದರಾಬಾದ್ಗೆ ಮೆಟೀರಿಯಲ್ಸನ್ನು ಕೊಡಬೇಕಾಗಿದ್ದರಿಂದ ಅದರ ಬಗ್ಗೆ ಹೆಚ್ಚಾಗಿ ಗಮನವಹಿಸುತ್ತಿದ್ದನು. ಆದರೂ ಸಹ ಅವನ ಮನಸ್ಸು ಸರಿಯಾಗಿರಲಿಲ್ಲ. ಒಂದು ಕಡೆ ತಟಸ್ಥವಾಗಿ ಕೆಲಸ ಮಾಡಲು ಆಗದೆ ಒದ್ದಾಡುತ್ತಿದ್ದನು. ಅಂಜು ಬಳಿ ಹಾಗೆ ನಡೆದುಕೊಂಡಿದ್ದಕ್ಕೆ ಆಫೀಸಿಗೆ ಬಂದರೂ ಸಹ ಅಭಿ ರಾಘುನ ಬಳಿ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಇದು ರಾಘುಗೆ ಇನ್ನಷ್ಟು ಬೇಸರ ತರಿಸಿತ್ತು. ಯಾರ ಬಳಿಯೂ ಹೆಚ್ಚಾಗಿ ಮಾತನಾಡದೆ ಸುಮ್ಮನಿದ್ದನು. ಅವನ ಕೋಪಕ್ಕೆ ಮತ್ತೆ ಬಲೆಯಾಗಿದ್ದು ಆರಾಧನಾನೆ. ಹೇಳಿ ಮಿಸ್ ಆರಾಧನಾ. ಸರ್, ಅದು ಇವತ್ತು ಒಂದು ಮೀಟಿಂಗ್ ಇದೆ. ವಿರಾಟ್ ಅವರು ಸಹ ಬರ್ತಿದ್ದಾರೆ. ಅದಕ್ಕೆ ನಿಮಗೆ ಅಪ್ಡೇಟ್ ಮಾಡೋಣ ಅಂತ ಬಂದೆ. ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಸದ್ಯಕ್ಕೆ. ಬಾಸ್, ಅದು ನಿಮ್ಮ ಅಪೋಸಿಷನ್ ಪಾರ್ಟಿ ವಿರಾಟ್ ಅವರು ಬರ್ತಿರೋದು. ಅವರಿಂದ ನಮಗೆ ಅವಮಾನ ಆಗಿದೆ. ಅಂಥವರ ಮುಂದೆ ನಿಂತು ನಾವು ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಲ್ವಾ ಬಾಸ್? ನಮ್ಮನ್ನೇ ಅವಮಾನ ಮಾಡಿ ನಮ್ಮ ಕಂಪನಿ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿಬಿಟ್ರು. ಅದು ಅಂತೆ. ವಿರಾಟ್ ಅವರು ತುಂಬ ಬ್ರಿಲಿಯಂಟ್ ಅನಿಸುತ್ತೆ. ನಮ್ಮ ಕಂಪನಿಗೆ ಅವಮಾನ ಆಯಿತು, ನಮ್ಮ ಕಂಪನಿ ಬಿಟ್ಟು ಹೋಗುತ್ತೆ ಎನ್ನುತ್ತಿದ್ದಳು. ಪದೇ ಪದೇ ಕಂಪನಿಗೆ ಅವಮಾನ ಆಯಿತು ಎಂಬುದನ್ನು ಕೇಳಿ ಅವನಿಗೆ ಕೋಪ ಭರಿಸುವಂತಹ ಮಾತುಗಳನ್ನಾಡುತ್ತಿದ್ದಳು. ಅವನ ಕೋಪ ಮಿತಿಮೀರಿ ಆರಾಧನಾಗೆ ಹೊಡೆದು ಬಿಟ್ಟ. ಏನ್ರಿ, ನಾನು ಆಗ್ಲಿಂದ ನೋಡ್ತಿದ್ದೇನೆ. ನಮ್ಮ ಕಂಪನಿಲೇ ಇದ್ದುಕೊಂಡು ನಮ್ಮ ಎನಿಮಿ ಬಗ್ಗೆ ಮಾತಾಡ್ತಿದ್ದೀರಾ. ನಮ್ಮ ಕಂಪನಿ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದೀರಾ. ಅವಳು ಅಳುತ್ತಲೇ ಕಣ್ಣೀರನ್ನು ಒರೆಸಿಕೊಂಡವಳು. ಇಲ್ಲ ಸರ್, ನಾನು ಆ ಥರ ಅಲ್ಲ ಹೇಳಿದ್ದು. ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಇನ್ನೇನು ಮಾತನಾಡುವವಳಿದ್ದಳೋ ಅವಳ ಮಾತನ್ನು ನಿಲ್ಲಿಸಿದವನೇ, ಮಾತಾಡಬೇಡಿ, ನೀವು ಹೋಗ್ರಿ ಇಲ್ಲಿಂದ ಆಚೆ ಮೊದಲು ಎಂದು ಬಾಗಿಲು ಕಡೆ ಕೈ ತೋರಿಸಿದನು. ಬೇಸರದಿಂದಲೇ ಹೊರ ನಡೆದಳು. ಛೆ, ಸುಮ್ಮನೆ ಬಯಸ್ಕೊಂಡ್ಳು ನನ್ನ ಹತ್ರ. ಮೀಟಿಂಗ್ಗೆ ಹೋಗಲಿಲ್ಲ ಅಂದರೆ ಅವಳು ಹೇಳಿದ ಹಾಗೆ ನಮ್ಮ ಕಂಪನಿ ಮರ್ಯಾದೆ ಹೋಗುತ್ತೆ. ಇವಾಗ ಏನು ಮಾಡೋದು ಎಂದುಕೊಳ್ಳುತ್ತಾ ಮಧ್ಯಾಹ್ನದ ಮೇಲೆ ಹೋಗಿ ಅವಳ ಬಳಿ ಮಾತನಾಡಿ ಅವಳನ್ನು ಸಹ ಕರೆದುಕೊಂಡು ಹೋಗಬೇಕೆಂದುಕೊಂಡು ಮಧ್ಯಾಹ್ನವಾಗುವುದನ್ನೇ ಕಾಯುತ್ತಾ ಕುಳಿತಿದ್ದನು. ಮೀಟಿಂಗ್ ಇದ್ದಿದ್ದು ಮಧ್ಯಾಹ್ನದ 3ರ ಮೇಲೆಯೇ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇದ್ದನು. ಮಧ್ಯಾಹ್ನ 12:30ರ ನಂತರ ಆರಾಧನಳನ್ನು ಹರಸಿ ಅವಳ ಕ್ಯಾಬಿನ್ ಕಡೆ ಬಂದನು. ಆದರೆ ಅವಳೆಲ್ಲಿಯೂ ಕಾಣಲಿಲ್ಲ. ತನ್ನ ಕೊಲೀಗ್ಸ್ಗಳ ಜೊತೆ ಹಾದಿಯಾಗೋ 6 ಜೋರಾಗಿ ಮಾತನಾಡುತ್ತಾ ಹರಟೆ ಹೊಡೆಯುತ್ತಿದ್ದರು. ದೂರದಿಂದಲೇ ಇವರನ್ನು ಗಮನಿಸುತ್ತಿದ್ದ ಕಣ್ಣಿಗೆ ಆರಾಧನಳ ನಗುಮುಖವು ಆಕರ್ಷಿಸುತ್ತಿತ್ತು. ಇದುವರೆಗೂ ಆರಾಧನಳನ್ನು ಒಮ್ಮೆಯೂ ಸಹ ಸರಿಯಾಗಿ ಗಮನಿಸದ ಇಂದು ಸರಿಯಾಗಿ ಅವಳನ್ನು ಗಮನಿಸಿದನು. ನೋಡಲು ಬೆಣ್ಣೆ ಮುದ್ದೆಯ ಗೊಂಬೆಯಂತಿದ್ದಳು. ಅಗಲವಾದ ಹಣೆ, ಮೀನಿನಂತೆ ಹೊಳೆಯುವ ಕಣ್ಣುಗಳು, ಗುಲಾಬಿ ಎಸಳಿನಂತಿರುವ ಪುಟ್ಟ ತುಟಿಗಳು, ಶ್ವೇತವರ್ಣದ ಮೈಬಣ್ಣ ಹೊಂದಿದ್ದಳು. ಒಟ್ಟಾಗಿ ಹೇಳುವುದಾದರೆ ನೋಡಲು ಅಪ್ರತಿಮ ಸುಂದರಿ. ಕುರ್ತಾವನ್ನು ಧರಿಸಿ ಫ್ರೀ ಹೇರ್ ಬಿಟ್ಟಿದ್ದಳು. ಅವನಿಗೆ ಗೊತ್ತಿಲ್ಲದೆ ವಾವ್, ಬ್ಯೂಟಿಫುಲ್ ಎಂಬ ಪದ ಅವನ ಬಾಯಿಂದ ಹೊರಬಿದ್ದಿತ್ತು. ಅವಳನ್ನೇ ನೋಡುತ್ತಾ ನಿಂತವನು ತಾನು ಬಂದಿದ್ದ ಕೆಲಸವನ್ನೇ ಮರೆತು ಬಿಟ್ಟನು. ಮೈ ಮರೆತು ಅವಳನ್ನೇ ನೋಡುತ್ತಾ ನಿಂತಿದ್ದವನ ಮೊಗದಲ್ಲಿ ನಗುವನ್ನು ಕಂಡರು ಅಂಜು ಮತ್ತು ಅಭಿ. ರಾಘು ಆಡಿದ ಮಾತಿಗೆ ಬೇಸರಗೊಂಡಿದ್ದ ಅಂಜು ಅಭಿಯ ಜೊತೆಯೂ ಮಾತನಾಡದೇ ಇದ್ದಳು. ಅವನ ಜೊತೆ ಮಾತನಾಡಿ ಕಾಂಪ್ರಮೈಸ್ ಆಗಬೇಕು ಎಂದು ಅಭಿಯನ್ನು ನೋಡಲು ಬಂದಿದ್ದಳು. ಆಫೀಸ್ ಒಳಗೆ ಕ್ಯಾಂಟೀನ್ ಹತ್ತಿರ ಹೋದರು. ಅಲ್ಲಿ ದೂರದಲ್ಲಿ ಒಬ್ಬನೇ ನಿಂತಿರುವುದನ್ನು ಅವನ ಬಳಿ ಸಾಗಿ ಸ್ವಲ್ಪ ದೂರದಲ್ಲಿ ಅವನಿಗೆ ಕಾಣದಂತೆ ಅವಿತುಕೊಂಡಿದ್ದರು. ಅವರೆಲ್ಲರೂ ನಗುತ್ತಾ ಪುನಃ ತಮ್ಮ ತಮ್ಮ ಕೆಲಸದತ್ತ ಗಮನ ವಹಿಸಲು ಹೋದರು. ಅದನ್ನು ಕಂಡವರೇ ಅವಳತ್ತಿರ ಬಂದು ಚೇಂಬರ್ಗೆ ಬನ್ನಿ ಎಂದು ಹೇಳಿ ಹೋದನು. ಕೋಪದಲ್ಲಿ ಮುಖ ಊದಿಸಿಕೊಂಡು ಅವನ ಚೇಂಬರ್ಗೆ ಬಂದವಳನ್ನು ನೋಡಿ ಮೀಸೆ ಅಡಿಯಲ್ಲಿ ನಸುನಕ್ಕನು. ಹಲೋ ಮೇಡಮ್, ಯಾಕ್ರಿ ಒಳ್ಳೆ ಆಂಜನೇಯನ ಮುಖ ಊದಿಸಿಕೊಂಡಿದ್ದೀರಾ? ಏನಾಯಿತು? ಏನಿಲ್ಲ ಸರ್. ಸರಿ, 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಕೆಲಸ ಮುಗಿಸಿ ಫೈಲ್ ಜೊತೆ ಬನ್ನಿ. ಮೀಟಿಂಗ್ ಹೋಗಬೇಕು. ಸರಿ ಸರ್ ಎಂದು ತಲೆ ಅಲ್ಲಾಡಿಸಿ ಗೊಣಗಿಕೊಂಡು ಹೋದಳು. ಇದು 5 ನಿಮಿಷದೊಳಗೆ ಬಂದವಳೆ. ಅವನಿಗೆ ಫೈಲ್ ಒಂದನ್ನು ಕೊಟ್ಟವಳೆ. ಬಾಸ್, ಮೀಟಿಂಗ್ ಎನ್ನಲು ಶುರು ಮಾಡಿದಳು. ಹೋಗೋಣ ಎಂದವನೇ ಅವಳ ಜೊತೆ ಹೆಜ್ಜೆ ಹಾಕಿ ಹೊರಟನು. ರಾಘು ಹಾಗೂ ಆರಾಧನಾ ಮೀಟಿಂಗ್ ಅಟೆಂಡ್ ಮಾಡಲು ಬಂದಿದ್ದರು. ಅವರ ಎದುರಾಳಿ ವಿರಾಟ್ ಸಹ ಬಂದಿದ್ದನು. ಇಂದು ಸಹ
ರಾಘವನ್ಗೆ ಸೋಲು ಅವಮಾನವಾಗುತ್ತದೆ ಎಂದು ತಿಳಿದು ಗಹಗಹಿಸುತ್ತ ನಗುತ್ತಿದ್ದನು. ಮೀಟಿಂಗ್ ಶುರುವಾಗಿದ್ದು ಕಾವೇರಿ ಟೆಕ್ಸ್ಟೈಲ್ ಮತ್ತು ಕಂಪನಿಯಲ್ಲಿ. ಇದರ ಮೇಲುಸ್ತುವಾರಿ ಶ್ಯಾಮ್ರವರದು. ಮಿಸ್ಟರ್ ರಾಘವ್, ಲಾಸ್ಟ್ ಟೈಮ್ ನೀವು ವಿರಾಟ್ ಅವರಿಗೆ ತುಂಬ ಮೋಸ ಮಾಡಿದ್ರಿ. ನಿಮ್ಮಿಂದ ಅವರಿಗೆ ತುಂಬ ಲಾಸ್ ಆಯಿತು ಅಂತ ಕೇಳಲ್ಪಟ್ಟೆ. ನಿಜಾನಾ ಇದು? ಶ್ಯಾಮ್ ಸರ್, ಅದು ಹೇಳು ರಾಘು, ಅದೇನಂತ? ಲಾಸ್ಟ್ ಟೈಮ್ ಮೆಟೀರಿಯಲ್ಸ್ ಹೇಗೆ ಚೇಂಜ್ ಆಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ಅಲ್ಲದೆ ಮೆಟೀರಿಯಲ್ಸ್ ಯಾವುದು ನಮ್ಮ ಕಂಪನಿ ಅಲ್ಲ ಸರ್. ಏನು ಹೇಳ್ತಿದ್ದೀಯಾ ರಾಘವ್ ನೀನು? ಮೆಟೀರಿಯಲ್ಸ್ ನಿಮ್ಮ ಕಂಪನಿಯಿಂದನೇ ಬಂದಿದೆ ಅಂದ ಮೇಲೆ ಅದು ನಿಮ್ಮ ಕಂಪನಿಯದೇ ತಾನೇ ಆಗಿರಬೇಕು. ಅದು ಹೇಗೆ? ನೀವು ಮೆಟೀರಿಯಲ್ಸ್ನ ನಮ್ಮ ಕಂಪನಿಯದಲ್ಲ ಅಂತ ಹೇಳ್ತಾ ಇದ್ದೀರಾ? ಐ ಆಮ್ ಶೋರ್ ಸರ್, ಅದು ನಮ್ಮ ಕಂಪನಿಯದಲ್ಲ. ಇಷ್ಟು ವರ್ಷ ಯಾರಿಗೂ ಮೋಸ ಮಾಡದೆ ಕಷ್ಟಪಟ್ಟು ಬೆವರು ಸುರಿಸಿ ನಮ್ಮ ತಂದೆ ಕಟ್ಟಿರೋದು ಈ ರಾಘವ್ ಟೆಕ್ಸ್ಟೈಲ್ ಆ್ಯಂಡ್ ಕಂಪನಿ ನಮ್ಮದು. ಇನ್ನೊಂದು ಬ್ರ್ಯಾಂಚ್ ಚಿಕ್ಕಮಗಳೂರಿನಲ್ಲಿದೆ. ನಮ್ಮಲ್ಲಿ ಸಾವಿರಾರು ಜನರು ಕೆಲಸ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಸಡನ್ನಾಗಿ ಮೋಸ ಮಾಡೋವಂಥದ್ದು ನಮಗೇನಾಗಿದೆ? ಹೈದರಾಬಾದ್ನಲ್ಲಿರೋ ದಿ ಫೇಮಸ್ ಚಕ್ರವರ್ತಿ ಅವರು ನಮ್ಮ ಡಿಸೈನ್ ನೋಡಿ ಇಷ್ಟಪಟ್ಟು ಈಗಾಗಲೇ ನಮಗೆ ಮೆಟೀರಿಯಲ್ಸ್ನ ಆರ್ಡರ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಸ್ಯಾಂಪಲ್ನ ರೆಡಿ ಮಾಡಿ ತೋರಿಸಿದ್ವಿ. ನೆಕ್ಸ್ಟ್ ಮಂತ್ 15ರ ಒಳಗೆ ಅದನ್ನು ಕಳುಹಿಸಿಕೊಡಿ ಅಂತ ಹೇಳಿ ಪೇಮೆಂಟನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಚಕ್ರವರ್ತಿ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರು ನಮ್ಮನ್ನು ಜಾಯಿನ್ ಮಾಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಶ್ಯಾಮ್ ಸರ್. ನಾವೇನು ಅನ್ನೋದನ್ನು ನಂಬಬೇಡಿ ಶ್ಯಾಮ್ ಸರ್. ಈ ರಾಘವ್ ಅವರನ್ನು EECಯ ಚೀಟರ್ ಎಂದನು. ಮಿಸ್ಟರ್ ವಿರಾಟ್, ನೀವು ಓವರಾಗಿ ಬಿಹೇವ್ ಮಾಡ್ತಿದ್ದೀರಾ. ಲಿಮಿಟ್ ಕ್ರಾಸ್ ಮಾಡಿದರೆ ಇಲ್ಲೇ ಹೂತಾಕಿಬಿಡ್ತೀನಿ ನಿನ್ನ. ಹುಷಾರ್. ನೋಡಿ ಶ್ಯಾಮ್ ಸರ್, ನಿಮ್ಮ ಕಣ್ಣ ಮುಂದೇನೆ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆನೇ ಕೊಡದೆ. ರಾಘು ಪ್ಲೀಸ್ ಬಂದು ಕೂತ್ಕೊಳ್ಳಿ. ವಿರಾಟ್, ನೀವು ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ಇರಿ. ಮಿಕ್ಕಿದ್ದವರೆಲ್ಲರೂ ಇವರಿಬ್ಬರ ವಾದವನ್ನು ಕೇಳುತ್ತಾ ಕುಳಿತಿದ್ದರು. ಆದಿತ್ಯನಿಗೆ ಇಲ್ಲಿ ನಡೆದಿದ್ದೆಲ್ಲವನ್ನು ಲೈವ್ ಆಗಿ ತೋರಿಸುತ್ತಿದ್ದಳು ಆರಾಧನಾ, ಅವನಿಗೆ ವಿಡಿಯೋ ಕಾಲ್ ಮೂಲಕ. ನೋಡು ರಾಘು, ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಯು ಹ್ಯಾವ್ ಟು ಮೂವ್ ಆನ್ ದಿಸ್ ಎಂದು ಹೇಳಿ ಅವನ ಬೆನ್ನು ತಟ್ಟಿದರು. ಹಾಗೆಯೇ ಈ ವರ್ಷದ ಕಾಂಟ್ಯಾಕ್ಟ್ ಅನ್ನು ರಾಘವ್ ಟೆಕ್ಸ್ಟೈಲ್ ಅವರಿಗೆ ಕೊಡ್ತಾ ಇದ್ದೀನಿ ಎಂದು ಅನೌನ್ಸ್ ಮಾಡಿಬಿಟ್ಟರು. ಸರ್, ಇದು ನಿಜಾನಾ? ಹೌದು ರಾಘವ್, ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಐ ಕಾಂಟ್ ಬಿಲೀವ್ ದಿಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಹೇಳಿ ಶ್ಯಾಮ್ ಅವರನ್ನು ತಬ್ಬಿಕೊಂಡನು. ಎಲ್ಲರಿಗೂ ಮೊದಲೇ ಸಂತೋಷ್ ಸರ್ ಅವರ ಟೆಕ್ಸ್ಟೈಲ್ ಬಗ್ಗೆ ಗೊತ್ತಿದ್ದರಿಂದ ಎಲ್ಲರೂ ಚಪ್ಪಾಳೆ ತಟ್ಟಿ ರಾಘವ್ಗೆ ವಿಶ್ ಮಾಡಿ ಪ್ರೋತ್ಸಾಹಿಸಿದರು. ವಿರಾಟ್ಗೆ ಅವಮಾನವಾದಂತಾಯಿತು. ಚಿಕ್ಕ ಹುಡುಗನ ಮುಂದೆ ತಲೆ ತಗ್ಗಿಸಬೇಕಾದಂತಹ ಸಂದರ್ಭ ಒದಗಿ ಬಂತಲ್ಲ ಎಂದು ಯಾರೂ ಸಹ ಅಲ್ಲಿ ವಿರಾಟ್ ಅವರ ಬಳಿ ಮಾತನಾಡಲಿಲ್ಲ. ಇದು ಅವರ ಕೋಪಕ್ಕೆ ಮತ್ತಷ್ಟು ಇಂಬು ಕೊಡುವಂತಿತ್ತು. ಕೋಪದಿಂದಲೇ ಅಲ್ಲಿಂದ ಹೊರನಡೆದರು. ಮೀಟಿಂಗ್ ಹಾಲ್ನಿಂದ ಹೊರಗೆ ಬಂದ ರಾಘು ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳಿದನು. ಏನೋ ರಾಘು, ಈಗಲೂ ಸರ್ ಅಂದ್ಕೊಂಡು. ನಾನು ನಿನ್ನ ಅಂಕಲ್ ಕಣಪ್ಪ. ಸಾರಿ ಅಂಕಲ್, ಏನೋ ಪ್ರೊಫೆಷನಲಿ ಹಾಗೆ ಮಾತನಾಡಬೇಕು ಅಲ್ಲವಾ? ಅದು ಚಿಕ್ಕವರಿರಲಿ ದೊಡ್ಡವರಿರಲಿ, ಅದಕ್ಕೆ ಹಾಗೆ ಮಾತನಾಡಿಬಿಟ್ಟೆ ಎಂದನು. ಅದ್ಬಿಡು ರಾಘು, ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಅಂಕಲ್, ಎಲ್ಲರೂ ಚೆನ್ನಾಗಿದ್ದಾರೆ. ಬಿಡುವು ಮಾಡಿಕೊಂಡು ಮನೆಗೆ ಬನ್ನಿ ಅಂಕಲ್. ಆಂಟಿನ, ಕಾವೇರಿ ಅಕ್ಕನ, ಆನಂದ್ ಭಾವ, ನವ್ಯ ಪುಟ್ಟನ್ನ ಕರ್ಕೊಂಡು. ರಾಘು, ಖಂಡಿತ ಬರ್ತೀನಿ. ರಾಘು, ಇದೇನಿದು ನಿನ್ನ ಕೈಯಲ್ಲಿ ಬ್ಯಾಂಡೇಜ್? ಕೈಗೆ ಏನಾಗಿದೆ? ಅದು ಅಂಕಲ್, ಅದು ಏನಾಯಿತು ಅಂದರೆ ಸ್ವಲ್ಪ ಚಿಕ್ಕ ಪೆಟ್ಟಾಯಿತು ಎಂದು ಹೇಳಿ ಅವರನ್ನು ಸುಮ್ಮನಾಗಿಸಿದನು. ಹುಷಾರಾಗಿ ನೋಡಿಕೊಂಡು ಕೆಲಸ ಮಾಡೋದಲ್ವಾ? ಇನ್ಮೇಲೆ ಹುಷಾರಾಗಿರು, ಸರಿನಾ? ಸರಿ ಅಂಕಲ್. ನಿಮಗೆ ಒಬ್ಬರೇನು ಮೀಟ್ ಮಾಡಬೇಕು, 1 ನಿಮಿಷ ಎಂದು ಹೇಳಿ ದೂರದಲ್ಲಿ ಇವರನ್ನು ನೋಡುತ್ತಾ ನಿಂತಿದ್ದ ಆರಾಧನಳನ್ನು ಕಣ್ಸನ್ನೆಯಿಂದಲೇ ಹತ್ತಿರ ಬರುವಂತೆ ಕರೆದನು. ರಾಘು, ಯಾರಿದು? ಅಂಕಲ್, ಇವರ ಹೆಸರು ಆರಾಧನಾ ಅಂತ. ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಾನು ಬರೋಕೆ 2 ತಿಂಗಳ ಮುಂಚೆ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ತುಂಬ ಬ್ರಿಲಿಯಂಟ್ ಅಂತ ಡ್ಯಾಡ್ ಹೇಳ್ತಿದ್ರು. ಹಾಗೆ ಇವರು ಗುಡ್ ವರ್ಕರ್ ಕೂಡ ಎಂದನು ಅವಳನ್ನು ಪರಿಚಯಿಸಿ. ಆರಾಧನಾ ಅವರೇ, ಇವರು ಶ್ಯಾಮ್ ಅಂಕಲ್ ಅಂತ ನಮ್ಮ ಡ್ಯಾಡ್ ಫ್ರೆಂಡ್. ಒಂಥರ ನಮ್ಮ ಫ್ಯಾಮಿಲಿಗೆ ಫ್ರೆಂಡ್ ಅಂತ ಹೇಳಬಹುದು. ಈ ಕಂಪನಿಯ ಓನರ್ ಅಂತ ಹೇಳಿ ಇಬ್ಬರಿಗೂ ಒಬ್ಬರನ್ನೊಬ್ಬರ ಪರಿಚಯ ಮಾಡಿಸಿದನು. ನಮಸ್ತೆ ಅಂಕಲ್ ಎಂದು ಹೇಳಿ ಅವರ ಕಾಲಿಗೆ ಬಿದ್ದಳು ಆಶೀರ್ವಾದ ಮಾಡುವಂತೆ. ಒಳ್ಳೆಯದಾಗಲಿ ಹೆದ್ದೇಳು ಮಗಳೇ ಎಂದು ಆಶೀರ್ವಾದ ಮಾಡಿ ಇಬ್ಬರು ಅಲ್ಲೇ ಊಟ ಮಾಡಿಕೊಂಡು ಹೋಗುವಂತೆ ಹೇಳಿದರು. ಮೀಟಿಂಗ್ ಮುಗಿದ ಊಟ ಮುಗಿಸಿಕೊಂಡು ಹೊರಬಂದ ರಾಘು ತುಂಬ ಖುಷಿಯಾಗಿದ್ದನು. ಆರಾಧನಾ ಅವನ ಹಿಂದೆ ಬಂದು ಕಾರ್ನ ಹಿಂದಿನ ಡೋರನ್ನು ಓಪನ್ ಮಾಡಲು ನೋಡಿದಾಗ,
ಹಲೋ ಆರಾಧನಾ ಮೇಡಮ್, ನಿಮ್ಮನೆ ಡ್ರೈವರ್ ಅಂದುಕೊಂಡಿದ್ದೀರಾ? ಮುಂದೆ ಬಂದು ಕೂತ್ಕೊಳ್ಳಿ ಮೇಡಮ್ ಎಂದು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಜಾಗ ನೀಡಿ ಡೋರನ್ನು ಓಪನ್ ಮಾಡಿದ್ದನು. ಮುಖ ಹೊದಿಸಿಕೊಂಡೆ ಬಂದು ಅವನ ಪಕ್ಕದಲ್ಲಿ ಕುಳಿತುಕೊಂಡಳು. ಡ್ರೈವ್ ಮಾಡುತ್ತಲೇ ಆರಾಧನಳನ್ನು ಕಿರುಗಣ್ಣಿನಿಂದ ಅಬ್ಸರ್ವ್ ಮಾಡುತ್ತಿದ್ದನು ನಮ್ಮ ಕಳ್ಳ ರಾಘು. ಅವಳು ಅವನ ಮೇಲೆ ಮುನಿಸಿಕೊಂಡಿದ್ದಳು. ರಾಘು ಅವಳ ಮೇಲೆ ಕೈ ಮಾಡಿದ್ದಕ್ಕಾಗಿ ಅವಳ ಕೋಪವನ್ನು ಕಡಿಮೆ ಮಾಡಲು ಐಸ್ ಕ್ರೀಮ್ ಪಾರ್ಲರ್ ಬಳಿ ಗಾಡಿಯನ್ನು ನಿಲ್ಲಿಸಿದನು. ಅವನು ಗಾಡಿಯನ್ನು ನಿಲ್ಲಿಸಿದಾಗ ತಟ್ಟನೆ ಅವನ ಕಡೆ ತಿರುಗಿ ಯಾಕೆ ನಿಲ್ಲಿಸಿದ್ದು ಎಂಬಂತೆ ನೋಡಿದಳು. ರೀ ಮೇಡಮ್, ಇಳೀರಿ ಕೆಳಗೆ. ಯಾಕೆ ಸರ್ ಎಂದಳು. ಅವನೆಲ್ಲಿ ತನ್ನನ್ನು ಮಧ್ಯ ದಾರಿಯಲ್ಲಿ ಇಳಿಸಿ ಬಿಡುವನೇನೋ ಎಂದು. ಅದು ನಿಮ್ಮನ್ನು ಇಲ್ಲೇ ಇಳಿಸಿಬಿಟ್ಟು ಹೋಗೋಣ ಎಂದು ಒಳಗೊಳಗೆ ನಗುತ್ತಾ. ಸರ್, ನೀವು ಈ ಥರ ನನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋದು ಸರಿನಾ? ನನ್ನ ಮನೆಗೆ ಹೇಗೋಗ್ಲಿ? ಇಲ್ಲಿ ಒಂದು ಬಸ್ ಸ್ಟಾಪ್ ಕೂಡ ಕಾಣಿಸ್ತಿಲ್ಲ ಎಂದು ಮುಸಿ ಮುಸಿ ಅಳಲು ಶುರು ಮಾಡಿದ್ದಳು. ಹಲೋ ರೀ ಮೇಡಮ್, ಸಾಕು ನಿಲ್ಲಿಸ್ರಿ. ನಾನೇನು ನಿಮ್ಮನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಲ್ಲ. ಮತ್ತೆ ಯಾಕೆ ಸರ್ ಇಳೀರಿ ಅಂತಿದ್ದು? ರೀ ಮೇಡಮ್, ಅಲ್ಲಿ ನೋಡಿ ಐಸ್ ಕ್ರೀಮ್ ಪಾರ್ಲರ್. ನೀವು ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಕೂತಿದ್ದೀರಲ್ಲ, ಅದಕ್ಕೆ ಈ ಐಸ್ ಕ್ರೀಮ್. ಸಾರಿ ಆರಾಧನಾ ಅವರೇ, ಯಾವುದೋ ಟೆನ್ಷನ್ನಲ್ಲಿ ನಿಮಗೆ ಹೊಡೆದು ಬಿಟ್ಟೆ. ಸಾರಿ ಎಂದು ಕಿವಿ ಹಿಡಿದುಕೊಂಡು ಕೇಳಿದೆನು. ಸರ್, ನೀವು ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ? ಯಾಕೆ ನಾನು ಸಾರಿ ಕೇಳಬಾರ್ದಾ? ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದಮೇಲೆ ನಾನು ಸಾರಿ ಕೇಳಬೇಕು ತಾನೆ? ಅಯ್ಯೋ ಸರ್, ಪರವಾಗಿಲ್ಲ, ನಾನು ಅದನ್ನು ಆಗಲೇ ಮರೆತುಬಿಟ್ಟೆ. ಅದು ನಿಮ್ಮ ದೊಡ್ಡ ಗುಣ. ಸರಿ ಸರಿ, ಈಗಲಾದರೂ ಬರ್ತೀರಾ ಐಸ್ ಕ್ರೀಮ್ ತಿನ್ನೋಕೆ ಎಂದನು. ಸರ್ ಎಂದವಳು ಕಾರ್ ಡೋರನ್ನು ಓಪನ್ ಮಾಡಿ ರಾಘವ್ ಕಾಯ್ದೆ ಓಡಿದಳು ಐಸ್ ಕ್ರೀಮ್ ಪಾರ್ಲರ್ ಒಳಗೆ. ಅಯ್ಯೋ ಕರ್ಮ, ಈ ಹುಡುಗಿರೋ ಐಸ್ ಕ್ರೀಮ್ ಚಾಕ್ಲೇಟ್ ಅಂದರೆ ಸಾಕು ಜೊತೆಗಿರೋರನ್ನು ಬಿಟ್ಟು ಹೋಗ್ತಾರಪ್ಪ. ಎಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡು ಹೊಳಹೋದನು. ಒಳಗೆ ಹೋಗಿ ಬ್ಲೂಬೆರ್ರಿ ಫ್ಲೇವರ್ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದಳು. ಅವನು ಹೋಗಿ ಅವಳ ಎದುರಿನಲ್ಲಿ ಕುಳಿತಾಗ, ಅಯ್ಯೋ ಸರ್, ನಿಮಗೇನು ಆರ್ಡರ್ ಮಾಡಲೇ ಇಲ್ಲ. ನಾನು ಏನು ಆರ್ಡರ್ ಮಾಡಲಿ ಸರ್ ಎಂದಳು. ನನಗೇನು ಬೇಡ, ನೀವು ಒಬ್ಬರೇ ತಿನ್ನಿ ಸಾಕು. ಐಸ್ ಕ್ರೀಮ್ ಬಂದ ಕೂಡಲೇ ಅದನ್ನು ಚಿಕ್ಕ ಮಕ್ಕಳಂತೆ ತಿನ್ನುತ್ತಿದ್ದಳು. ಬಾಯೆಲ್ಲ ಮೆತ್ತಿಕೊಂಡು ರಾಘು ಅವಳು ತಿನ್ನುವುದನ್ನೇ ನೋಡುತ್ತಾ ಕುಳಿತಿದ್ದನು. ಸರ್ ಸರ್ ಬನ್ನಿ ಹೋಗೋಣ ಎಂದಳು ಐಸ್ ಕ್ರೀಮ್ ತಿಂದು. ಏನ್ರಿ ಇಷ್ಟು ಬೇಗ ತಿನ್ಬಿಟ್ರಾ? ಸರ್, ಇದ್ದಿದ್ದು ಒಂದೇ ಐಸ್ ಕ್ರೀಮ್ ಅಲ್ವಾ, ಅದಕ್ಕೆ ಬೇಗ ಖಾಲಿ ಆಗೋಯ್ತು ಎಂದಳು ಮಗುವಿನಂತೆ ಮುಖ ಮಾಡಿಕೊಂಡು. ಸರಿ, ಹಾಗಾದರೆ ಇನ್ನೊಂದು ಬೇಕಾದರೆ ತಗೊಳ್ಳಿ ಎಂದನು. ಬೇಡ ಸರ್, ಸಾಕು, ಬೇಗ ಹೊರಡೋಣ, ಮನೆಯಲ್ಲಿ ಅಪ್ಪ ಕಾಯ್ತಾ ಇರ್ತಾರೆ ಎಂದಳು. ಸರಿ ಎಂದು ಹೇಳಿ 2 ಐಸ್ ಕ್ರೀಮ್ ಪ್ಯಾಕ್ಗಳ ಜೊತೆ ಡೈರಿ ಮಿಲ್ಕ್ ಚಾಕ್ಲೇಟ್ಗಳನ್ನು ತೆಗೆದುಕೊಂಡು ಅದರಲ್ಲೊಂದು ಐಸ್ ಕ್ರೀಮ್ ಪ್ಯಾಕನ್ನು ಆರಾಧನೆಗೆ ಕೊಟ್ಟೆನು. ಅಯ್ಯೋ ಸರ್, ನನಗೆ ಯಾಕೆ ಇದೆಲ್ಲ ಬೇಡ ಎಂದಳು. ನನ್ನ ಕಡೆಯಿಂದ ಐಸ್ ಕ್ರೀಮ್ ಪಾರ್ಟಿ ಅಂದುಕೊಳ್ಳಿ. ಥ್ಯಾಂಕ್ಸ್ ಸರ್. ಸರಿ, ಹೊರಡುವ, ನಿಮ್ಮನ್ನು ಡೈರೆಕ್ಷನ್ ಹೇಳಿ. ಸರ್ ಎಂದು ಹೇಳಿ. ಸರ್, ಅದು ಮತ್ತೆ ಮತ್ತೆ ಎಂದು ತಡವರಿಸುತ್ತಿದ್ದಳು. ಅದೇನು ಹೇಳ್ರಿ ಮೇಡಮ್ ಎಂದನು. ಸರ್, ಅದು ನಿಮ್ಮ ಕೈಗೆ ಯಾಕೆ ಬ್ಯಾಂಡೇಜ್ ಹಾಕಿದ್ದೀರಾ, ಏನಾಯಿತು ಎಂದಳು. ಅದು ಸ್ವಲ್ಪ ಸಣ್ಣ ಪೆಟ್ಟಾಗಿದೆ, ಅದಕ್ಕೆ ಎಂದನು. ಸರ್, ಸಣ್ಣ ಪುಟ್ಟ ಆದರೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಯಾರಾದರೂ ಹಾಕ್ತಾರಾ? ಅವಳ ಕಡೆ ದೃಷ್ಟಿ ಬೀರಿ. ಇವಾಗೇನು ಹೀಗೆ ಮಾತಾಡ್ತಾ ಇರ್ತೀರೋ ಇಲ್ಲ ದಾರಿ ತೋರಿಸ್ತೀರೋ? ಸಾರಿ ಸರ್ ಎಂದೇಳಿ ಮನೆಗೆ ಹೋಗುವ ದಾರಿಯನ್ನು ತಿಳಿಸುತ್ತಿದ್ದಳು. ಅವಳು ಹೇಳಿದ ದಾರಿಯಲ್ಲಿ ಹೋಗಿ ಅವಳ ಮನೆ ಮುಂದೆ ನಿಲ್ಲಿಸಿದನು. ಗಾಡಿಯಿಂದಿಳಿದು ಅವನನ್ನು ಹೊರಗೆ ಕರೆದಳು. ಇಲ್ಲ, ನೆಕ್ಸ್ಟ್ ಮಂತ್ ಬರ್ತೀನಿ. ಲೇಟ್ ಆಗಿದೆ, ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಸರ್, ಬಾಯ್, ಟೇಕ್ ಕೇರ್. ಎಲ್ಲರೂ ರಾಘುಗಾಗಿ ಊಟಕ್ಕೆ ಕಾಯುತ್ತಿದ್ದರು. ಮನೆಯೊಳಗೆ ಬರುತ್ತಲೇ ಅಭಿ ಹಾಗೂ ಅಂಜುಗಾಗಿ ಹುಡುಕಾಡುತ್ತಿದ್ದನು. ಗಾಯವಾಗಿರುವುದು ಯಾರಿಗೂ ಕಾಣಬಾರದೆಂದು ಪ್ಯಾಂಟ್ ಜೇಬಿನ ಒಳಗೆ ಕೈಯನ್ನು ಇರಿಸಿ ಒಳಗೆ ಬಂದಿದ್ದನು. ಮೂವರ ನಡುವೆ ಮನಸ್ತಾಪ ಇದ್ದಿದ್ದು ಯಾರಿಗೂ ತಿಳಿದಿರಲಿಲ್ಲ, ಒಬ್ಬರನ್ನು ಬಿಟ್ಟು. ಅಂಜು ಅಪ್ಪ ಅಮ್ಮನಿಗೂ ಸಹ. ರಾಘು ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಾ ಎಂದರು ಸಂತೋಷ್ ಅವರು. ಡ್ಯಾಡ್, ನನಗೆ ಯಾಕೋ ಹಸಿವಿಲ್ಲ, ಊಟ ಬೇಡ. ಮಾಮ್, ಒಂದು ಲೋಟ ಹಾಲು ಕುಡಿ ಸಾಕು. ಅಭಿ, ಅಂಜು ಎಲ್ಲಿ ಮಾಮ್? ಅವರು ಮೇಲ್ಗಡೆ ಮಾತಾಡ್ತಾ ಕೂತಿದ್ರು ಕಣೋ. ನೀನು ರೂಮಿಗೆ ಹೋಗಿರು, ನಾನು ಹಾಲು ತರ್ತೀನಿ. ಓಕೆ ಮಾಮ್, ಗುಡ್ ನೈಟ್ ಎವರಿಬಡಿ ಎಂದು ಹೇಳಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗುತ್ತಿದ್ದನು. ಅವನು ಬಾತ್ರೂಮಿನಿಂದ ಹೊರಬರುವಾಗ ಜಾನಕಿ ಅವರು ಹಾಲು ಹಿಡಿದು ಕುಳಿತಿದ್ದರು ಅವನಿಗಾಗಿ. ತಗೋಕಂದ ಹಾಲು. ಥ್ಯಾಂಕ್ ಯು ಮಾ ಎಂದು ಹಾಲನ್ನು ಕುಡಿದು ಅಮ್ಮನ ಮಡಿಲಲ್ಲಿ ಮಲಗಿದ್ದನು. ಅಮ್ಮನ ಮುದ್ದಿನ ಅಪ್ಪು. ರಾಘು, ನಾನೇನೋ ಕೇಳ್ತೀನಿ, ನಿಜ ಹೇಳ್ತೀಯ ಕಂದ? ಅವನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಕೇಳಿದರು. ಮಾಮ್, ಕೇಳಿ. ನೀವು 3 ಜನ ಏನಾದರೂ ಜಗಳ ಮಾಡ್ಕೊಂಡ್ರಾ? ಈಗಲಾದರೂ ಸತ್ಯ ಹೇಳುವನೇನೋ ಎಂದು ಹಾಗೆ ಕೇಳಿದರು. ರಾಘು ಅಂಜುಗೆ ಬೈಯುತ್ತಿದ್ದಾಗ ಮತ್ತು ಅವರು ಮೂವರು ನಡುವಿನ ಮಾತುಕತೆಯನ್ನು ಕೇಳಿಸಿಕೊಂಡವರು ಬೇರೆ ಯಾರೂ ಅಲ್ಲ, ಅದು ರಾಘವನ ಅಮ್ಮ ಜಾನಕಿ. ಯಾಕಮ್ಮ ಆ ಥರ ಕೇಳ್ತಿದ್ದೀರಾ ಎಂದನು ತಡವರಿಸಿ. ಏನಿಲ್ಲ, ಬೆಳಗ್ಗೆಯಿಂದ ನಿಮ್ಮನ್ನು ಗಮನಿಸ್ತಿದ್ದೀನಿ. ನೀವು 3 ಜನನೂ ತಿಂಡಿ ಮಾಡಿಲ್ಲ. ಮಧ್ಯಾಹ್ನ ಅಂಜು ಊಟ ಮಾಡದೆ ನಿನ್ನ ಅಭಿನ ನೋಡ್ಕೊಂಡು ಬರ್ತೀನಿ ಅಂದಿದ್ಲು ರಾಘು. ಮಾಮ್, ಆಫೀಸಿಗೆ ಬಂದಿದ್ಲು. ನಾವು ಮೂವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಎಂದು ಬಾಯಿಗೆ ಬಂದ ಸುಳ್ಳನ್ನು ಹೊದರಿದನು. ಮತ್ತೆ
ಅವಳು ರಿಟರ್ನ್ ಫಾರಿನ್ಗೆ ಹೋಗ್ತಿರೋ ವಿಷಯನೂ ಹೇಳಿದ್ಲಾ ಎಂದರು. ವಾಟ್ ಮಾಮ್, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ರಾಘು, ಯಾಕೋ ತುಂಬ ಡಲ್ ಆಗಿದ್ಲು. ಕೇಳಿದ್ದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಫಾರಿನ್ಗೆ ಹೋಗ್ತಿದ್ದಾನಲ್ಲ, ಅದಕ್ಕೆ ಅಂತ ಹೇಳಿ ಅಳೋಕೆ ಶುರು ಮಾಡಿದ್ಲು. ಅಭಿ ಮಾತನ್ನು ಕೇಳಿಲ್ಲ ಅವಳು. ಅದಕ್ಕೆ ನಾನು ಹೋಗಿ ಸಮಾಧಾನ ಮಾಡಿ ಬರ್ತೀನಿ ಅಂತ ಅಭಿ ಅಂಜು ರೂಮ್ಗೆ ಹೋಗಿದ್ದಾನೆ ಎಂದರು. ಹೌದಾ ಅಮ್ಮ, ಸರಿ ನೀವು ಹೋಗಿ ಮಲ್ಕೊಳ್ಳಿ, ನಾನು ಅವರಿಬ್ಬರ ಜೊತೆ ಮಾತಾಡಿ ಮಲಗ್ತೀನಿ ಎಂದು ಅವರಮ್ಮನನ್ನು ರೂಮಿನ ಹತ್ತಿರ ಬಿಟ್ಟು ಅಭಿ ಅಂಜುನ ಹುಡುಕಿ ಹೊರಟನು. ಬಾಲ್ಕನಿಯಲ್ಲಿ ಕೂತು ಅಭಿ ಅಂಜುಗೆ ಕನ್ವಿನ್ಸ್ ಮಾಡುತ್ತಿದ್ದನು. ಆಗ ತಾನೇ ಅವರ ಜೊತೆ ಮಾತನಾಡಬೇಕೆಂದು ಒಳಬಂದ ರಾಘು ಅಲ್ಲಿಗೆ ನಿಂತು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾ ನಿಂತನು. ಅಂಜು, ಪ್ಲೀಸ್ ಕಣೆ, ಫಾರಿನ್ಗೆ ಹೋಗಬೇಡ್ವೆ? ಅವನೇನೋ ಕೋಪದಲ್ಲಿ ಹಾಗೆ ಹೇಳಿದ್ದಾನೆ. ಅದನ್ನು ಮನಸ್ಸಿಗೆ ತಗೊಂಡು ಯಾಕೆ ಈ ಥರ ನಿರ್ಧಾರ ತಗೊಂಡಿದ್ದೀಯಾ? ಅದು ಅಣ್ಣ ಹೇಳ್ದ ಅಂತ ಅಲ್ಲ ಕಣೋ, ನಿನಗೆ ಗೊತ್ತಲ್ವ ನನ್ನ ಆಸೆ. ನಾನೇ ಸ್ವಂತ ದುಡಿದು ಲೈಫ್ ಲೀಡ್ ಮಾಡಬೇಕು ಅಂತ ಕನಸಿಟ್ಟುಕೊಂಡಿದ್ದವಳು. ಅದಕ್ಕೆ ಈಗ ಚಾನ್ಸ್ ಸಿಕ್ಕಿದೆ, ಅದಕ್ಕೆ ಹೋಗ್ತಿದ್ದೀನಿ ಎಂದಳು ಎತ್ತಲ ನೋಡುತ್ತಾ. ಹೌದಾ, ಸರಿ, ಅದನ್ನು ನನ್ನ ಮುಖ ನೋಡಿಕೊಂಡು ಹೇಳು ಎಂದು ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡಾಗ ತಲೆ ತಗ್ಗಿಸಿದಳು. ತಗ್ಗಿಸಿದ ತಲೆಯಿನ್ನ ಮೇಲೆತ್ತಿರಲಿಲ್ಲ. ಅಭಿಯ ಕಾಲ ಮೇಲೆ ತಣ್ಣನೆ ಅನುಭವವಾದಾಗ ಅವಳ ಗಲ್ಲವನ್ನು ಎತ್ತಿ ಹಿಡಿದನು. ಅದಾಗಲೇ ಅವಳು ಕಣ್ತುಂಬಿಕೊಂಡಿದ್ದಳು. ಅಂಜು, ಅಳ್ಬೇಡ್ವೆ ಪ್ಲೀಸ್ ಕಣೆ. ಅವಳನ್ನು ಅಪ್ಪಿ ತಲೆ ಸವರುತ್ತಾ ಹೇಳುತ್ತಿದ್ದ ಅಭಿಯ ಕಣ್ಣಲ್ಲಿಯೂ ನೀರು ತುಂಬಿತ್ತು. ನಾನು ಬೇಕು ಅಂತ ಅವನ ಹುಡುಗಿಯ ಬಗ್ಗೆ ಮಾತಾಡಲಿಲ್ಲ ಅಭಿ. ಅವಳು ಅಣ್ಣನ ಲವ್ವರ್ ಆಗೋಕ್ಕೂ ಮುಂಚೆ ನನ್ನ ಫ್ರೆಂಡ್ ಕಣೋ. ಅವಳ ಬಗ್ಗೆ ಗೊತ್ತಿದ್ದೆ ನಾನು ಅಣ್ಣನಿಗೆ ಹೇಳಿ ಅವಳ ಪ್ರೀತಿ ಅವಳಿಗೆ ಸಿಗೋ ಹಾಗೆ ಮಾಡಿದ್ದು. ಅಂಥದ್ದರಲ್ಲಿ ಅವಳ ಬಗ್ಗೆ ಗೊತ್ತಿರೋ ನಾನೇ ಅಷ್ಟೊಂದು ಚೀಪಾಗಿ ಅವಳ ಬಗ್ಗೆ ಮಾತನಾಡುವಾಗ ನನಗೆಷ್ಟು ನೋವಾಗಿರಬೇಡ ಹೇಳು. ಅವಳ ಈ ಮಾತನ್ನು ಕೇಳಿದ ರಾಘು ಅಭಿಗೂ ಶಾಕ್ ಆದಂತಾಯಿತು. ಏನು ಹೇಳ್ತಿದ್ಯಾ ಅಂಜು? ನಿಜ ಹೇಳ್ತಿದ್ದೀನಿ ಅಭಿ. ಅಣ್ಣ ದಿನಾ ರಾತ್ರಿ ಅವಳ ಫೋಟೋ ಹಿಡಿದುಕೊಂಡು ಕಣ್ಣೀರಾಗ್ತಿದ್ದ. ನನಗೆ ಚಾಕು ಇರಿದಂತೆ ನೋವಾಗ್ತಿತ್ತು. ಅದಕ್ಕೆ ಅವಳ ಬಗ್ಗೆ ಚೀಪಾಗಿ ಮಾತಾಡಿದರೆ ಅವಳ ಮೇಲೆ ದ್ವೇಷ ಮಾಡ್ತಾ ಮರೆಯೋಕೆ ಟ್ರೈ ಮಾಡ್ತಾನೆ ಅಂದುಕೊಂಡು ಮನಸ್ಸಿನ ಗಟ್ಟಿ ಮಾಡಿಕೊಂಡು ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿಬಿಟ್ಟೆ. ಅದರಿಂದ ಅಣ್ಣಂಗೆ ಇಷ್ಟು ಬೇಜಾರಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅಣ್ಣಂಗೆ ಮುಖ ತೋರಿಸೋಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಅಣ್ಣ ನನ್ನ ಕ್ಷಮಿಸಲ್ಲ ಅಲ್ವಾ ಅಭಿ? ಹಾಗೇ ನಿಲ್ವೆ ಕೋತಿ. ಯಾರು ಹೇಳಿದ್ದು ನಿನಗೆ ರಾಘು ನಿನ್ನ ಕ್ಷಮಿಸಲ್ಲ ಅಂತ? ಅವನದು ಮಗುವಿನಂಥ ಮನಸ್ಸು ಕಣೆ. ಅವನಿಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನಮಗೆ ಹರ್ಟ್ ಮಾಡಿದ್ದನ್ನು ನೆನಪಿಸಿಕೊಂಡು ನಮಗಿಂತ ಜಾಸ್ತಿ ಅವನೇ ಕೊರಗುತ್ತಾ ಇರುತ್ತಾನೆ ಗೊತ್ತಾ? ನಿಜಾನ ಅಭಿ? ಅಣ್ಣ ನನ್ನ ಕ್ಷಮಿಸ್ತಾನ ಅಲ್ವಾ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ಅಂಜು, ಅಳಬೇಡ್ವೆ, ರಾಘು ನಿನ್ನ ಕ್ಷಮಿಸ್ತಾನೆ. ಏನೇ ಆದರೂ ನಮ್ಮ ರಾಘು ಚೆನ್ನಾಗಿರೋದು ಅಷ್ಟೇ ನಮಗೆ ಮುಖ್ಯ ಅಲ್ವಾ? ಅವನು ನಮಗೆ ಅವಮಾನ ಮಾಡಲಿ, ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ನಮಗೆ ಹರ್ಟ್ ಮಾಡಿದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ರಾಘು ಚೆನ್ನಾಗಿರಬೇಕು ಅಷ್ಟೆ. ಎಲ್ಲ ಸರಿ ಹೋಗುತ್ತೆ ಬಿಡು ಎಂದು ಸಮಾಧಾನ ಮಾಡುತ್ತಿದ್ದನು. ಇವರಿಬ್ಬರನ್ನು ದೂರದಿಂದ ನೋಡುತ್ತಿದ್ದವನ ಕಣ್ಣು ಒದ್ದೆಯಾಗಿತ್ತು. ತಕ್ಷಣವೇ ಅವರಿಬ್ಬರ ಹತ್ತಿರ ಬಂದ ರಾಘು ಅವರಿಬ್ಬರ ಮುಂದೆ ಮಂಡಿಯೂರಿ ಕುಳಿತು ಬಿಟ್ಟನು. ಸಡನ್ನಾಗಿ ಅದನ್ನು ನಿರೀಕ್ಷಿಸಿದವರು ರಾಘುನ ವರ್ತನೆಗೆ ಗಂಭೀರಗೊಂಡರು. ರಾಘು, ಏನೋ ಇದು? ಐ ಆಮ್ ಸಾರಿ ಕಣೋ ಅಭಿ. ಹೇ, ಏನಾಯಿತು ಈಗ ಸಾರಿ ಕೇಳೋ ಅಂಥದ್ದು? ನಾನು ನಿಮ್ಮಿಬ್ಬರಿಗೂ ತುಂಬಾ ಹರ್ಟ್ ಮಾಡಿಬಿಟ್ಟೆ. ಸಾರಿ ಕಣ್ರೋ, ಸಾಧ್ಯ ಆದರೆ ನನ್ನ ಕ್ಷಮಿಸಿಬಿಡಿ ಎಂದು ಕೈ ಮುಗಿದು ಬಿಟ್ಟನು. ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿದ್ದಿದ್ದನ್ನು ಕಂಡ ಅಭಿ ಅವನನ್ನು ಬಾಚಿದಬಿ ಸಮಾಧಾನಿಸುತ್ತಿದ್ದನು. ಅವರಿಬ್ಬರ ಮಧ್ಯೆ ಇರಲು ಇಷ್ಟಪಡದ ಅಂಜು ಅಲ್ಲಿಂದ ಹೊರಡಲನುವಾದಾಗ ರಾಘು ಅಭಿ ಇಬ್ಬರು ಅವಳ ಕೈಯನ್ನು ಹಿಡಿದು ನಿಲ್ಲಿಸಿದರು. ಅಂಜು, ಈ ಕಡೆ ತಿರುಗೋ. ಸಾರಿ ಕಣೋ, ತಪ್ಪಾಯಿತು. ಕೋಪದಲ್ಲಿ ಹಾಗೆ ಮಾತಾಡಿಬಿಟ್ಟೆ. ಇನ್ಯಾವತ್ತೂ ಆ ಥರ ಮಾತಾಡಲ್ವೋ? ಪರವಾಗಿಲ್ಲ ಬಿಡಿ ಅಣ್ಣ, ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ನೀವು ಸತ್ಯನೇ ಅಲ್ವ ಹೇಳಿದ್ದು. ನಾನೇ ನಿಮ್ಮ ಸ್ವಂತ ತಂಗಿ ಅಲ್ವಲ್ಲ. ನನ್ನ ಸ್ಥಾನ ಏನು ಅಂತ ಗೊತ್ತಿರಲಿಲ್ಲ, ಆದರೆ ಇವಾಗ ಗೊತ್ತಾಗ್ತಿದೆ. ನನ್ನ ಸ್ಥಾನ ಏನು ಅಂತ ತೋರಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಅಂಜು, ಹೀಗೆಲ್ಲ ಮಾತಾಡಬೇಡ್ವೆ, ತುಂಬ ನೋವಾಗುತ್ತೆ. ನೀನು ಬರೀ ನನ್ನ ಚಿಕ್ಕಮ್ಮನ ಮಗಳಲ್ವೇ? ನನ್ನ ಸ್ವಂತ ತಂಗಿಗಿಂತ ಹೆಚ್ಚು ಕಣೆ. ನನ್ನ ಮೊದಲನೇ ಮಗಳು ಕಣೆ. ಕೋಪದಲ್ಲೇನೋ ಹಾಗೆ ಮಾತಾಡಿಬಿಟ್ಟೆ. ಸಾರಿ ನಮ್ಮ. ಕೋಪದಲ್ಲಿಯೇ ಅಲ್ಲವ ಮನಸ್ಸಿನ ಮಾತು ಹೊರಗೆ ಬರೋದು. ಪುಟ್ಟ ಪ್ಲೀಸ್ ಕಣೆ ಎಂದು ಅವಳನ್ನು ತಬ್ಬಿ ಚಿಕ್ಕ ಮಕ್ಕಳಂತೆ ಅಳುತ್ತಿದ್ದನು. ಅವನ ಕಣ್ಣೀರನ್ನು ಕಂಡವಳ ಮನಸ್ಸಿಗೆ ಯಾರೋ ಬರೆ ಎಳೆದಂತಾಯಿತು. ಅಳುತ್ತಿದ್ದವನನ್ನು ಗಟ್ಟಿಯಾಗಿ ಅಪ್ಪಿ ತಾನು ಅಳುತ್ತಾ ಸಾರಿ ಕಣೋ ಅಣ್ಣ ಎಂದಳು. ನಿಜವಾಗಲೂ ನನ್ನ ಕ್ಷಮಿಸಿದ್ದೀಯ ತಾನೆ? ನಮ್ಮನ್ನು ಬಿಟ್ಟು ಮತ್ತೆ ಫಾರಿನ್ಗೆ ಹೋಗಲ್ಲ ಅಲ್ವಾ ಮತ್ತೆ ಎಂದನು. ಅಣ್ಣ, ಅದು ಎಂದಳು. ನೋಡು ಅಂಜು, ನೀನು ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀಯ ಅನ್ನೋದಾದರೆ ನೀನು ಎಲ್ಲೂ ಹೋಗದೆ ಇಲ್ಲೇ ಇರ್ತೀಯ ಅಷ್ಟೆ.
ಇಲ್ಲ ಅಂದರೆ ನನ್ನ ಅಂಜು ನನ್ನ ಕ್ಷಮಿಸಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತೀನಿ. ಇಲ್ವೋ ಅಣ್ಣ, ನಾನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆದರೆ ನಿನ್ನ ಬಾಯಿಂದ ಇನ್ನೊಂದು ಸಲ ನನ್ನ ತಂಗಿ ಅಲ್ಲ ನೀನು ಅನ್ನೋ ಮಾತು ಬಂತು ಅಂದ್ಕೊ, ನಾನು ಶಾಶ್ವತವಾಗಿ ನಿಮ್ಮನ್ನೆಲ್ಲ ಬಿಟ್ಟೋಗ್ತೀನಿ. ಅಂಜು, ಏನಂತ ಮಾತಾಡ್ತಿದ್ಯಾ ನೋಡು, ಅವನು ಹೇಗೆ ಅಳ್ತಿದ್ದಾನೆ ನಿನ್ನ ಮಾತು ಕೇಳಿ ಎಂದು ಅಭಿ ಕಡೆ ಕೈ ತೋರಿಸಿ ನುಡಿದನು. ಅಯ್ಯೋ ಎಂದು ನಾಲಿಗೆ ಕಚ್ಚಿಕೊಂಡು ಅವನ ಮುಂದೆ ಹೋಗಿ ಸಾರಿ ಅಭಿ ಎಂದಳು. ನೀನಜ್ಜಿ, ಇನ್ನೊಂದು ಸಲ ಹೀಗೆಲ್ಲ ಮಾತಾಡು ನಿನಗೆ ಇದೆ. ನಿನಗಿಂತ ಮುಂಚೆ ನಾನೇ ಸತ್ತೋಗಿ ನಿನ್ನನ್ನು ಸಾಯಿಸಿ ಬಿಡ್ತೀನಿ. ಕರ್ಮ, ನೀವಿಬ್ಬರು ಇಲ್ಲ ಅಂದರೆ ನಾನೇನು ಮಾಡಲಿ, ನಾನು ನಿಮ್ಮಿಂದ ಬರ್ತೀನಿ ಎಂದನು. ಥೋ, ಏನಿದು ಒಳ್ಳೆ ಹಳೆ ಮೂವಿಲಿ ಬರೋ ಸೆಂಟಿಮೆಂಟಲ್ ಡೈಲಾಗ್ ಹೊಡ್ಕೊಂಡು ಅಣ್ಣ ಬೋರ್ ಆಗ್ತಿದೆ, ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀರಾ ನೀವಿಬ್ಬರು ಎಂದಳು. ಅಣ್ಣ, ನಾನು ತಾಜಿ ಮಾಡಬೇಕು, ಬಾ ಹೋಗೋಣ. ಸರಿ ಬಾ ಪುಟ್ಟ, ಹೋಗೋಣ ನಡಿ. ಆಹಾ, ಏನಣ್ಣ ತಂಗಿ ಇಷ್ಟೊತ್ತು ಡ್ರಾಮಾ ಮಾಡಿ ಈಗ ಟೈಮ್ ಆಯಿತು ಮಲ್ಕೊಳ್ಳೋಕೆ ಹೋಗಬೇಕು ಅಂತಿದ್ದೀರಾ? ಏನು ಅಣ್ಣ ತಂಗಿ, ಏನು ಸೆಂಟಿಮೆಂಟು ನಿಮ್ಮಿಬ್ಬರದು? ಯಾಕೋ ಮಗನೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಎಂದನು ರಾಘು. ಅದೆಲ್ಲ ಬಿಡು, ನೀನು ಕೈಗೆ ಏನಾಯಿತು ಎಂದನು. ಅಲ್ಲಿಯವರೆಗೂ ಅದರ ಬಗ್ಗೆ ಸರಿಯಾಗಿ ಗಮನಿಸದ ಅಂಜು ಈಗ ಕೇಳಿದಳು. ಏನಣ್ಣ ಇದು? ಏನಿಲ್ವೋ, ಅದು ಸಣ್ಣ ಗಾಯ ಅಷ್ಟೆ. ನಿಜ ಹೇಳು, ಇಲ್ಲ ಅಂದರೆ ನನ್ನ ಮೇಲಾಣೆ. ಲೇ ಅಂಜು, ನೆನ್ನೆ ನಮಗೆ ಬೇಜಾರು ಮಾಡಿದ್ರಲ್ಲ ಸಾಹೇಬ್ರು, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಮಧ್ಯರಾತ್ರಿ ನೋಡಿ ಬ್ಯಾಂಡೇಜ್ ಮಾಡಿ ಬಂದೆ ಎಂದು ನಡೆದ ವಿಷಯವನ್ನು ಹೇಳಿದನು. ಅಭಿ ಹೇಳಿದ್ದು ನಿಜಾನ ಅಣ್ಣ? ಪುಟ್ಟ, ಸಾರಿ ಕಣೋ, ಹೀಗೇನು ನೋವಿಲ್ಲ, ಇದರ ಬಗ್ಗೆ ಮಾತಾಡೋದು ಬೇಡ, ಮತ್ತೆ ಈ ಥರ ಕೆಲಸ ಮಾಡೋದಿಲ್ಲ, ಪ್ರಾಮಿಸ್ ಎಂದು ಹೇಳಿ ಅವಳಿಗೆ ತಂದಿದ್ದು ಐಸ್ ಕ್ರೀಮ್ ಪ್ಯಾಕನ್ನು ಕೊಟ್ಟು ಅವಳ ಕೋಪವನ್ನು ಕರಗಿಸಿದನು. ಸರಿ ಸರಿ ಅಣ್ಣ ತಂಗಿ ಇಬ್ಬರಿಗೆ ಇವತ್ತು ಈ ಅಭಿನೇ ಊಟ ಮಾಡಿಸ್ತಾನೆ, ಸರಿನಾ? ಈಗ ನಡೀರಿ ಹೊರಡೋಣ. ಆರಾಧನಾ ನಿದ್ದೆ ಮಾಡಲು ಹೊರಟಾಗ ಆದಿತ್ಯನಿಂದ ಫೋನ್ ಬಂತು. ಅಲೋ ಆದಿ, ಏನು ವಿಷಯ, ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ಅಲ್ಲಿ ಎಲ್ಲ ಸರಿಯಾಗಿದೆ ತಾನೆ ಎಂದಳು ಗಾಬರಿಯಿಂದ. ಆರು, ಎಲ್ಲ ಸರಿಯಾಗಿದೆ. ಈ ಸಲ ರಾಘವ್ಗೆ ಯಾವ ಆರ್ಡರ್ ಕೂಡ ಸಿಗಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ? ಆದರೆ ಲಾಸ್ಟ್ ಮೂಮೆಂಟಲ್ಲಿ ಯಾಕೇನು ಪ್ರಾಬ್ಲಮ್ ಮಾಡಬೇಡಿ ಅಂತ ಹೇಳಿದ್ದು ನೀನು. ಅಯ್ಯೋ ಆದಿ, ಕೂಲ್ ಡೌನ್ ಮ್ಯಾನ್, ಯಾಕೆ ಇಷ್ಟು ಟೆನ್ಷನ್ ನಿಂಗೆ? ಈಗಾಗಲೇ ಮೆಟೀರಿಯಲ್ಸ್ನ ಚೇಂಜ್ ಮಾಡಿ ರಾಘವ್ನನ್ನು ಸೋಲಿಸಿದ್ದೀವಿ. ಬುದ್ಧಿ ಉಪಯೋಗಿಸಿ ರಾಘವ್ ಅನ್ನೋ ಮೀನಿಗೆ ಗಾಳ ಹಾಕಬೇಕು. ಯಾವ ಗಾದ್ರವಾದ ಈ ಥರ ಕೆಲಸ ಎಲ್ಲ ಮಾಡಬಾರ್ದು. ಗೆಲ್ಲಬೇಕು ಅನ್ನೋದಕ್ಕಿಂತ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇರಬೇಕು. ಆವಾಗಲೇ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲೋಕೆ ಸಾಧ್ಯ ಆಗೋದು. ಮತ್ತೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಲ್ವಾ ಆರಾಧನಾ? ಆದಿ, ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂದರೆ ಏನು ಅನ್ನೋದು ರಾಘವ್ಗೆ ಗೊತ್ತಾಗಬೇಕು. ಅದರಿಂದ ಆಗೋ ನೋವು ಹೇಗಿರುತ್ತೆ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು. ಒಂದೊಂದಾಗಿ ಅವನ ಕಂಪನಿ ದಿನೇ ದಿನೇ ಕುಸಿಯೋ ಹಾಗೆ ಮಾಡಬೇಕು. ಜೊತೆಗೆ ಅವನ ನೆಮ್ಮದಿ ಎಲ್ಲ ಹಾಳಾಗಬೇಕು. ಅವನ ಫ್ಯಾಮಿಲಿ ಬೀದಿಗೆ ಬೀಳಬೇಕು. ಎಲ್ಲರೂ ಅವನಿಗೆ ಚೀತು ಅಂತ ಹುಗಿಬೇಕು. ಆಗೋ ಅವಮಾನದಿಂದ ಅವನು ದಿನೇ ದಿನೇ ಮೆಂಟಲಿ ಫಿಸಿಕಲಿ ಅಪ್ಸೆಟ್ ಆಗೋ ಹಾಗೆ ಮಾಡಬೇಕು. ನರಕ ಏನು ಅನ್ನೋದನ್ನು ನಾವು ಅವನಿಗೆ ತೋರಿಸ್ಬೇಕು. ಇದೇ ನಮ್ಮ ಮುಂದಿನ ಗುರಿ ಎಂದಳು. ಆರು, ಇದೆಲ್ಲ ಯಾಕೋ ಅತಿಯಾಯಿತು ಅನ್ನಿಸ್ತಿಲ್ವಾ? ಅವನು ಮಾಡಿರೋ ತಪ್ಪಿಗೆ ಬೇಕಾದರೆ ಅವನಿಗೆ ಶಿಕ್ಷೆ ಕೊಡೋಣ, ಆದರೆ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕೋದು ಬೇಡ ಕಣೋ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಇಷ್ಟೊಂದು ಹಠ ಒಳ್ಳೆಯದಲ್ವೋ? ನೋಡು, ನಾನು ಹೇಳ್ತಿದ್ದೀನಿ ಕೇಳಮ್ಮ ಪ್ಲೀಸ್. ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿದವಳೆ. ಸರಿಯಾದಿ, ನೀನು ಹೇಳಿದಾಗೆ ಆಗಲಿ. ಯಾಕಂದರೆ ಸಂತೋಷ್ ಸರ್ ನನ್ನ ಮಗಳ ಥರ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅವರಿಗೆ ನೋವು ಕೊಡೋಕೆ ನನಗೆ ಇಷ್ಟ ಇಲ್ಲ. ಆದರೆ ರಾಘವ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದಳು. ಆರು, ಯಾಕೋ ನಮಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊತಿದ್ದೀಯಾ ನೀನು? ಹಾಗಾದರೆ ನಿನ್ನ ಮಾತಿನ ಅರ್ಥ ಏನು? ನಾನೇನು ಅಲ್ವಾ ಆದಿ ನಿನಗೆ? ನಿನ್ನ ಮನಸ್ಸಿನ ಕೇಳು. ಒಂದು ಸಾರಿ ನಾನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗುತ್ತೆ ಎಂದಳು ಕೋಪದಿಂದ. ಆಯ್ತಮ್ಮ, ಕೋಪ ಮಾಡ್ಕೊಂಬೇಡ ಆರು, ಹುಷಾರು, ನಾಳೆ ಆಫೀಸಲ್ಲೇ ಮೀಟ್ ಮಾಡುವ ಎಂದು ಫೋನ್ ಇಟ್ಟನು. ರಾಘವ್ನ ಜೀವನಾನ ನರಕ ಮಾಡೋಕೆ ಅಂತಾನೆ ಬಂದಿರೋಳು ನಾನು. ಅಂದುಕೊಂಡಿದ್ದನ್ನು ಮಾಡಿ ಮುಗಿಸೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಮಿಸ್ಟರ್ ರಾಘವ್, ನಿನಗೆ ಒಂದೇ ಸಲ ಶಿಕ್ಷೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಇಂಚಿಂಚು ನಿನಗೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಮಾರನೆಯ ದಿನ ರಾಘು ತಡವಾಗಿ ಎದ್ದನು. ಅವನ ಮನಸ್ಸು ಉಲ್ಲಾಸದಿಂದ ಕೂಡಿತ್ತು. ಕಾರಣ ಇಂದಿನ ದಿನ ಅಭಿ ಹಾಗೂ ಅಂಜು ಬಳಿ ಮಾತನಾಡಿ ಮನಸ್ಸನ್ನು ಹಗುರ ಮಾಡಿಕೊಂಡಿದ್ದರಿಂದ. ಎಲ್ಲರೂ ಅವನಿಗಾಗಿ ಬೆಳಗಿನ ತಿಂಡಿಯ ಜೊತೆ ಕಾಯುತ್ತಿದ್ದರು. ರೆಡಿಯಾಗಿ ಕೆಳಗಿಳಿದು ಬಂದವನು ಎಲ್ಲರ ಜೊತೆ ತಿಂಡಿ ತಿಂದು ನಂತರ, ಡ್ಯಾಡ್, ನಿಮಗೊಂದು ಸಿಹಿ ಸುದ್ದಿಯನ್ನು ಹೇಳಬೇಕು. ಹೈದರಾಬಾದ್ನಲ್ಲಿರೋ ದಿ ಫೇಮಸ್ ಚಕ್ರವರ್ತಿ ಅವರು ಗೊತ್ತಾ ನಿಮಗೆ? ರಾಘು, ಅವರು ಯಾರಿಗೆ ಗೊತ್ತಿಲ್ಲ ಹೇಳು? ಈಗಿನ ಕಾಲದ ಜನರೇಷನ್ ಮಕ್ಕಳಿಗೆಲ್ಲ ಅವರು ಗೊತ್ತಿಲ್ಲ ಅನ್ನೋ ಹಾಗೇ ಇಲ್ಲ. ವರ್ಲ್ಡ್ ಫೇಮಸ್ ಅವರು. ಡ್ಯಾಡ್, ಆದಿ ಚಕ್ರವರ್ತಿ
ಅವರು ನಮ್ಮ ಡಿಸೈನ್ ನೋಡಿ ಇಷ್ಟಪಟ್ಟು ನಮಗೆ ಆರ್ಡರ್ ಕೊಟ್ಟಿದ್ದರು. ನಾವು ಸ್ಯಾಂಪಲ್ನ ರೆಡಿ ಮಾಡಿ ಅವರಿಗೆ ಕಳುಹಿಸಿಕೊಟ್ಟಿದ್ವಿ. ಓಕೆ ಮಾಡಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಡ್ಯಾಡ್. ಇನ್ನು 15 ದಿನದೊಳಗೆ ಎಲ್ಲನೂ ಕಂಪ್ಲೀಟ್ ಮಾಡಿ ಮೆಟೀರಿಯಲ್ಸ್ನ ಕಳುಹಿಸಿಕೊಡೋ ಪ್ಲ್ಯಾನ್ ಇದೆ ಎಂದನು. ರಾಘು, ಅಭಿ ಏನು ಹೇಳ್ತಾ ಇದ್ದೀರಾ? ನೀವಿಬ್ಬರು ಇದೆಲ್ಲ ನಿಜಾನಾ? ಡ್ಯಾಡ್, ಯಾಕೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವ ನಿಮಗೆ? ಹಾಗೇನಿಲ್ವೋ, ನನಗೆ ನನ್ನ ಮಕ್ಕಳ ಮೇಲೆ ಪೂರ್ತಿ ನಂಬಿಕೆ ಇದೆ ಡ್ಯಾಡ್. ಹಾಗೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಮತ್ತು ಅದರ ಜೊತೆಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ. ಏನು ಹೇಳಿ ಮಕ್ಕಳ? ಅಂಕಲ್, ಅದು ವಿರಾಟ್ ಗೊತ್ತಿರಬೇಕು ಅಲ್ವ ನಿಮಗೆ? ಅಭಿ, ಈಗ ಅವನ ವಿಷಯ ಯಾಕೆ ಬಂತು? ಅವನು ಒಂದೆರಡು ಸಲ ನಮಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದ. ನಾನು ಅವನಿಗೆ ಸಪೋರ್ಟ್ ಸಹ ಮಾಡಿದ್ದೆ. ಇದು ನಿನಗೂ ಗೊತ್ತು ಅಲ್ವಾ ಅಭಿ? ಹಾಂ ಅಂಕಲ್, ಅದೇ ವಿರಾಟ್ ಈಗ ನಮ್ಮ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾನೆ ಅನ್ನಿಸ್ತಿದೆ ಎಂದು ಅವನು ರಾಘುಗೆ ಮಾಡಿದ ಅವಮಾನ ಹಾಗೂ ಅವರ ಕಂಪನಿಯ ಮೇಲೆ ಹೊರಿಸಿದ ಆರೋಪಗಳ ಬಗ್ಗೆ ತಿಳಿಸಿದನು. ರಾಘು, ಏನು ಹೇಳ್ತಾ ಇದ್ದೀಯಾ? ಯಾಕೆ ಇಷ್ಟು ದಿನ ಆದರೂ ನನಗೆ ಈ ವಿಷಯ ಹೇಳಿರಲಿಲ್ಲ? ನೀವಿಬ್ಬರು ಇಷ್ಟು ದಿನ ಕೆಲಸ ಅಂತ ನೀವು ನಮಗೋಸ್ಕರ ದುಡಿದಿದ್ದು ಸಾಕಪ್ಪ. ಮತ್ತೆ ಮತ್ತೆ ನಿಮಗೆ ಟೆನ್ಷನ್ ಕೊಡೋಕೆ ನಮಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಿಮಗೆ ಈ ವಿಷಯ ಹೇಳೋದು ಬೇಡ ಅಂತ ಸುಮ್ಮನಾಗಿ ಬಿಟ್ವಿ. ಸಾರಿ ಡ್ಯಾಡ್. ಆದರೆ ಇದೆಲ್ಲದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನು ಆದಷ್ಟು ಬೇಗ ಕಂಡು ಹಿಡಿಯುತ್ತೀವಿ ಡ್ಯಾಡ್. ಹೌದು ಅಂಕಲ್, ರಾಘು ಹೇಳಿದ್ದು ನಿಜ. ನೀವೇನು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಶ್ಯಾಮ್ ಅಂಕಲ್ ಅವರು ನಮಗೆ ಹೊಸದೊಂದು ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಡ್ಯಾಡ್. ಈ ಸಲ ನಮ್ಮ ಕಂಪನಿ ಇನ್ನಷ್ಟು ಹೆಚ್ಚಿನ ಲಾಭ ಬರುತ್ತೆ ಡ್ಯಾಡ್. ಇದಕ್ಕೆಲ್ಲ ನಮ್ಮ ಹಬಿ ಆರಾಧನಾ ಆದಿತ್ಯ ಅವರೇ ಕಾರಣ. ಜೊತೆಗೆ ಎಲ್ಲರ ಶ್ರಮದಿಂದ ಇವತ್ತು ನಮ್ಮ ಕಂಪನಿ ಒಳ್ಳೆ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ನೆಕ್ಸ್ಟ್ ವೀಕ್ ಒಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತ. ಇದಕ್ಕೆ ನೀವು ಏನು ಹೇಳ್ತೀರಾ ಡ್ಯಾಡ್? ಖಂಡಿತ ರಾಘು, ನೀವು ಇಬ್ಬರಿಗೂ ಏನು ಅನಿಸುತ್ತೆ ಅದನ್ನು ಮಾಡಿ. ಇದರಲ್ಲಿ ನನ್ನದೇನು ಅಭ್ಯಂತರವಿಲ್ಲ. ನನ್ನ ಸಪೋರ್ಟ್ ನಿಮ್ಮಿಬ್ಬರಿಗೂ ಯಾವಾಗಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಕಂಗ್ರ್ಯಾಟ್ಸ್ ಅಭಿ. ಥ್ಯಾಂಕ್ಸ್ ಅಂಜು. ಕಂಗ್ರ್ಯಾಟ್ಸ್ ಅಣ್ಣ ಎಂದು ರಾಘುನ ಹಬ್ಬಿ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು ನಮ್ಮ ಪುಟಾಣಿ ಅಂಜು. ಥ್ಯಾಂಕ್ ಯು ಸೋ ಮಚ್ ಪುಟ್ಟ ಎಂದು ಅವಳ ಹಣೆಗೆ ಅಸ್ತೆಯಿಂದ ಚುಂಬಿಸಿದನು. ನೇತ್ರ ಬಂದು ರಾಘುನ ತಬ್ಬಿ ಕಂಗ್ರ್ಯಾಟ್ಸ್ ಹೇಳುವಾಗ ರಾಘು ನಗುಮುಖದಿಂದಲೇ ಅವಳನ್ನು ಪಕ್ಕಕ್ಕೆ ಸರಿಸಿ ಥ್ಯಾಂಕ್ಸ್ ಎಂದೇಳಿ ಅಭಿಯ ಪಕ್ಕದಲ್ಲಿ ಬಂದು ಕುಳಿತನು. ನೇತ್ರ ಮನದಲ್ಲಿ ಅವನ ವರ್ತನೆಗೆ ಕೋಪ ಬಂದರು. ಅದನ್ನು ತೋರಿಸಿಕೊಳ್ಳದೆ ಸುಲೋಚನಾ ಅವರ ಪಕ್ಕ ಬಂದು ಕುಳಿತರು. ಆಗ ಮಾತು ಶುರು ಮಾಡಿದ ಸುಲೋಚನಾ, ಇನ್ನೇನಪ್ಪ ರಾಘು, ಇವಾಗೆಲ್ಲ ಸರಿ ಹೋಗ್ತಿದೆ. ಈಗಲಾದರೂ ನಮ್ಮ ನೇತ್ರನ ಮದುವೆ ಆಗಬಹುದಲ್ವಾ ಎಂದೇಳಿದವರ ಮಾತಿಗೆ ನೇತ್ರ ನಾಚಿ ತಲೆ ತಗ್ಗಿಸಿದರೆ ರಾಘು ಏನನ್ನು ಹೇಳದೆ ಸುಮ್ಮನೆ ನಿಂತನು. ಅವರ ಮಾತನ್ನು ತಡೆ ಹಿಡಿದ ಜಾನಕಿಯವರು, ನೋಡಿ ಸುಲೋಚನಾ, ಮೊದಲಿಗೆ ಅಂಜು ಅಭಿ ಮದುವೆಯಾಗಬೇಕು, ಆಮೇಲೆ ರಾಘುದು ಎಷ್ಟು ಸಲ ಈ ಮಾತನ್ನು ನಿನಗೆ ಹೇಳಬೇಕು ಎಂದರು. ಏನತ್ತಿಗೆ ನೀವು ಹೇಳೋದು? ನೀವು ಈ ಥರ ಮಾತಾಡ್ತಿರೋದು ಸರಿನಾ? ಅಣ್ಣ, ನೀನು ಏನು ಹೇಳ್ತೀಯಾ? ನಿನಗೂ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ವಾ? ಹಾಗೇನಾದರೂ ನಿನ್ನ ಮನಸ್ಸಲ್ಲಿ ಇದ್ದರೆ ಹೇಳಿಬಿಡು. ನನಗೆ ಇವತ್ತಿಗೆ ತವರಿನ ಋಣ ಮುಗಿಯಿತು ಅಂದುಕೊಂಡು ನನ್ನ ಮಗಳನ್ನು ಗಂಡನ್ನು ಕರೆದುಕೊಂಡು ಈ ಮನೆ ಬಿಟ್ಟು ಹೋಗಿಬಿಡ್ತೀನಿ. ಸುಲೋಚನಾ, ನಿನ್ನ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ನಿನ್ನ ಅಣ್ಣ ಅಂತ ನಿನಗೂ ಗೊತ್ತು ತಾನೆ. ಈಗ ಮಾತು ಬೇಡ, ಸುಮ್ಮನೆ ನಡಿ. ರೀ, ಏನು ಹೇಳ್ತಿದ್ದೀರಾ ನೀವು? ಒಂದು ಮಾತು, ರಾಘುನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತನಾಡಬಾರ್ದಾ? ಸಾಕು, ಸುಮ್ಮನಿರು ಜಾನಕಿ. ನನಗೇನು ಮಾಡಬೇಕು ಮಾಡಬಾರದು ಅಂತ ನೀನು ಹೇಳಿ ನನ್ನಿಂದ ಕಲಿಯಬೇಕಾಗಿಲ್ಲ. ನನ್ನ ಮಾತಿಗೆ ನನ್ನ ಮಗ ಯಾವತ್ತೂ ಪ್ರತಿರೋಧಿಸೋದಿಲ್ಲ ಅಲ್ಲವ ರಾಘು ಎಂದು ಅವನ ಮುಂದೆ ಬಂದು ಹೇಳಿದಾಗ ಅವರ ಮಾತಿಗೆ ರಾಘು ಏನನ್ನು ಹೇಳದೆ ಮೂಕನಾಗಿ ನಿಂತನು. ಅದನ್ನೇ ಸಮ್ಮತಿ ಎಂದು ತಿಳಿದ ಸುಲೋಚನ ನೇತ್ರ ಸುಂದರ್ ಅವರು ಮೊಗದಲ್ಲಿ ಸಂತಸ ನಾಟ್ಯವಾಡುತ್ತಿತ್ತು. ರೂಮಿನಲ್ಲಿ ಸುಂದರ್ ಶತಪಥ ತಿರುಗಾಡುತ್ತಿದ್ದನು. ಕಾರಣ ಅವನಿಗೆ ಮತ್ತೆ ಆ ಅನಾಮಿಕ ಕರೆಯೊಂದು ಬಂದಿದ್ದರಿಂದ. ಮತ್ತೊಮ್ಮೆ ಅದನ್ನೇ ನೆನಪಿಸಿಕೊಳ್ಳುತ್ತಾ ಆ ಕಡೆಯಿಂದ ಅಲೋ ಎಂಬ ಗಡುಸಾದ ಧ್ವನಿ ಬಂದದ್ದೇ ಇವನ ಮುಖ ಬಿಳಿಚಿಕೊಂಡಿತ್ತು. ಹಲೋ, ಹೇಳಿ ಸರ್. ಏನು ಹೇಳೋದು ರಾಸ್ಕಲ್? ಏನು ಹೇಳಿದ ನಿನಗೆ ಒಂದು ಕೆಲಸ ನೆಟ್ಟಿಗೆ ಮಾಡೋಕ್ಕೆ ಬರಲ್ಲ. ಈ ವಿರಾಟ್ ಅಂದರೆ ಏನಂದುಕೊಂಡಿದ್ದೀಯಾ ಎಂದು ಗುಡುಗಿ. ಆಫ್ಟರ್ ಆಲ್ ಒಂದು ಕುನ್ನಿ ಅವನು. ನನಗೆ ಅವನ ಮುಂದೆ ಸೋಲಾಗುವುದಾ? ಛೇ, ಅವನಿಂದ ನನ್ನ ಮರ್ಯಾದೆ ಎಲ್ಲ ಹಾಳಾಯಿತು. ಅವತ್ತು ನಾನೇನು ಹೇಳಿದ್ದೆ? ಶೇರ್ ತಗೊಂಡು ನನ್ನ ಜೊತೆ ಕೈ ಜೋಡಿಸು ಅಂತ ಹೇಳಿದರೆ ರಾಘು ಅವನೇನೋ ಬೇಡ ಅಂತ ಎಮೋಷನಲಿಂದ ಹೇಳಿದ್ನಂತೆ. ಅದಕ್ಕೆ ಸುಮ್ಮನಾಗಿ ಬಿಟ್ಟನಂತೆ. ಇವತ್ತು ಅವನಿಂದ ನನಗೆಷ್ಟು ಅವಮಾನ ಆಯಿತು ಗೊತ್ತಾ ನಿನಗೆ ಹೇಳಿರಲಿಲ್ವಾ? ನೀನು ಅವನ ಜೊತೆ ಇದ್ದು ಕಂಪನಿಯಲ್ಲಿ ನಡೆಯುವುದರ ಬಗ್ಗೆ ತಿಳಿಸು ಅಂತ. ಆದರೆ ನೀನು ಆಫೀಸ್ಗೆ ಹೋಗು ಅಂದರೆ ಉಂಡಾಡಿ ಗುಂಡನ ಥರ ತಿಂದು ಮನೆ ಹಳಿಯಾಗಿದೆಯಲ್ಲ. ನಿನಗೆ ಸ್ವಾಭಿಮಾನ ಅನ್ನೋದು ಇಲ್ಲವಾ? ನೋಡು ವಿರಾಟ್, ನಿನ್ನದು ಅತಿ ಆಯಿತು. ಏನೋ ಅಂದೆ, ಕತ್ತೆ ಬಡವ ನನ್ನನ್ನೇ ಅತಿ ಆಯಿತು ಅಂತಾನ. ನನ್ನನ್ನು ಹೆಸರಿಟ್ಟು ಕರೆಯುವಷ್ಟು ಸಕ್ಕು ಬಂತ ನಿನಗೆ ಎಂದಬ್ಬರಿಸಿದನು. ನೋಡು ವಿರಾಟ್, ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರೋಕೆ ನಾನೇನು ನಿಮ್ಮ ಮನೆಯ ನಾಯಿಯಲ್ಲ. ನನಗೂ ಸ್ವಾಭಿಮಾನ ಅನ್ನೋದು ಇದೆ.
ನಾನು ಇನ್ನೂ ಈ ಮನೆಯಲ್ಲಿ ಇದ್ದೀನಿ ಅಂದರೆ ಅದು ನನ್ನ ಕಾರ್ಯ ಸಾಧನೆಗಾಗಿ ಅಷ್ಟೆ. ಈ ಆಸ್ತಿ ಪಾಸ್ತಿ ಎಲ್ಲದನ್ನು ನನ್ನ ಕೈವಶ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ, ಸರಿಯಾದ ಸಮಯಕ್ಕೋಸ್ಕರ. ಆದರೆ ನೀನು ನನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾತನಾಡು. ಈ ಸುಂದರ್ ಏನು ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ. ಇವನನ್ನು ಸರಿಯಾಗಿ ಲಾಕ್ ಮಾಡಬೇಕೆಂದುಕೊಂಡ ವಿರಾಟ್. ಅರೆ ಸುಂದರ್ ಅವರೇ, ಯಾಕೆ ಈ ಥರ ಕೂಗಾಡ್ತಾ ಇದ್ದೀರಾ? ನಿಮಗೂ ನಮಗೂ ಮಾತೆಲ್ಲ ಯಾಕೆ? ನನ್ನ ಹತ್ತಿರ ನೀವು ತೆಗೆದುಕೊಂಡಿರೋ 10 ಕೋಟಿ ಸಾಲವನ್ನು ಕೊಟ್ಟುಬಿಡಿ, ಅಲ್ಲಿಗೆ ಸರಿಯಾಗುತ್ತಲ್ಲ. ನಮ್ಮಿಬ್ಬರಿಗೂ ತಲೆಬಿಸಿ ಇರುವುದಿಲ್ಲ ಸುಂದರ್. ಜೊತೆಗೆ ನೀನು ಅವನ ಜೊತೆ ಇದ್ದು 50 ಕೋಟಿ ಲಪಟಾಯಿಸಿರೋ ವಿಷಯವನ್ನು ಬಯಲು ಮಾಡ್ತೀನಿ. ಅವನು ಆಗಂದದ್ದೇ ತಡ. ಇವನ ಪೌರುಷವೆಲ್ಲ ಒಂದು ಕ್ಷಣದಲ್ಲಿ ನೆಲಕ್ಕುರುಳಿತು. ಅಯ್ಯೋ ವಿರಾಟ್ ಜಿ, ಇಷ್ಟಕ್ಕೆಲ್ಲ ಯಾಕೆ ನೀವು ರಾಘವ್ನ ಹತ್ತಿರ ಹೋಗ್ತೀರಾ? ನನ್ನ ಕೈಲಾದಷ್ಟು ನಿಮಗೆ ಸಹಾಯ ಮಾಡ್ತೀನಿ. ಆದರೆ ರಾಘವ್ಗೆ ಈ ವಿಷಯ ಗೊತ್ತಾಗೋದು ಹಾಗೆ ಮಾಡಬೇಡಿ. ಅವನಿಗೆ ಗೊತ್ತಾದರೆ ಅವನು ನನ್ನ ಈ ಬೃಂದಾವನದಲ್ಲಿ ಉಳಿಯೋಕೆ ಬಿಡಲ್ಲ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ನೀವು ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಹಾಗೆ ಬನ್ನಿ ದಾರಿಗೆ ಮಿಸ್ಟರ್ ಸುಂದರ್. ಇದು ಬದುಕೋರ ಲಕ್ಷಣ ಅಂದರೆ. ಜಾಸ್ತಿ ಏನಾದರೂ ಹಾರಾಡ್ದ್ಯೋ ನಾನ್ಯಾರು ಅನ್ನೋದನ್ನು ತೋರಿಸಬೇಕಾಗುತ್ತದೆ. ಹುಷಾರ್ ಬಾಯ್. ಥು, ಈ ರಾಘವ್ನಿಂದ ಇನ್ನು ಯಾರ್ಯಾರ ಹತ್ರ ಏನೇನು ಅನ್ಸ್ಕೊಬೇಕೋ ಎಲ್ಲ ನನ್ನ ಕರ್ಮ. ರಾಘವ್ ಬಿಡಲ್ಲ ಕಣೋ ನಿನ್ನ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.